ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗುಡ್ ಫ್ರೈಡೆ ಗುಡ್ ಫ್ರೈಡೆ ಗುಡ್ ಫ್ರೈಡೆ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು ಸುಲಭ 10 ಸಾಲುಗಳ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಮಾಹಿತಿ ತಿಳಿತೋಣ. ಮೊದಲನೇ ಪಾಯಿಂಟ್ ನೋಡಿ, ಗುಡ್ ಫ್ರೈಡೆ ಕ್ರೈಸ್ತ ಧರ್ಮದ ಪ್ರಮುಖ ದಿನವಾಗಿದೆ. ಕ್ರೈಸ್ತ ಧರ್ಮದ ಪ್ರಮುಖ ದಿನವಾಗಿದೆ. ಓಕೆನಾ? ಅದಾದ ನಂತರ ಎರಡನೇ ಪಾಯಿಂಟ್, ಈ ದಿನ ಏಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟ ದಿನವನ್ನು ನೆನಪಿಸಲಾಗುತ್ತದೆ. ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ, ಇದು ಈಸ್ಟರ್ ಹಬ್ಬದ ಮೊದಲು ಬರುವ ಶುಕ್ರವಾರದ ದಿನ. ಇದು ಈಸ್ಟರ್ ಹಬ್ಬದ ಮೊದಲು ಬರುವ ಶುಕ್ರವಾರದ ದಿನ. ಓಕೆನಾ? ಅದಾದ ನಂತರ ನಾಲ್ಕನೇ ಪಾಯಿಂಟ್, ಏಸು ಕ್ರಿಸ್ತನು ಮಾನವರ ಪಾಪಗಳಿಗಾಗಿ ತ್ಯಾಗ ಮಾಡಿರುವ ಎಂದು ನಂಬುತ್ತಾರೆ. ಏಸು ಕ್ರಿಸ್ತನು ಮಾನವರ ಪಾಪಗಳಿಗಾಗಿ ತ್ಯಾಗ ಮಾಡಿರುವ ಎಂದು ನಂಬುತ್ತಾರೆ. ಓಕೆ. ಅದಾದ ನಂತರ ಐದನೇ ಪಾಯಿಂಟ್, ಈ ದಿನ ಕ್ರೈಸ್ತರು ಪ್ರಾರ್ಥನೆ ಮಾಡುತ್ತಾರೆ. ಓಕೆ, ಮಾಡುತ್ತಾರೆ. ಅದಾದ ನಂತರ ಆರನೇ ಪಾಯಿಂಟ್, ಚರ್ಚ್ಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಓಕೆ. ಏಳನೇ ಪಾಯಿಂಟ್, ಕೆಲ ಕ್ರೈಸ್ತರು ಉಪವಾಸ ಮಾಡುತ್ತಾರೆ. ಎಂಟನೇ ಪಾಯಿಂಟ್, ಏಸು ಕ್ರಿಸ್ತನ ಪ್ರೀತಿ ಮತ್ತು ತ್ಯಾಗವನ್ನು ಈ ದಿನ ಸ್ಮರಿಸಲಾಗುತ್ತದೆ. ಏಸು ಕ್ರಿಸ್ತನ ಪ್ರೀತಿ ಮತ್ತು ತ್ಯಾಗವನ್ನು ಈ ದಿನ ಸ್ಮರಿಸಲಾಗುತ್ತದೆ. ಓಕೆ. ಒಂಬತ್ತನೇ ಪಾಯಿಂಟ್, ಜನರು
ಶಾಂತಿ ಮತ್ತು ಕ್ಷಮೆಯ ಸಂದೇಶವನ್ನು ನೆನಪಿಸಿಕೊಳ್ಳುತ್ತಾರೆ. ಜನರು ಶಾಂತಿ ಮತ್ತು ಕ್ಷಮೆಯ ಸಂದೇಶವನ್ನು ನೆನಪಿಸಿಕೊಳ್ಳುತ್ತಾರೆ. ಓಕೆನಾ? 10ನೇ ಪಾಯಿಂಟ್. ಗುಡ್ ಫ್ರೈಡೆ ನಂತರ ಈಸ್ಟರ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.